ಸಿಎಂ ಆಪ್ತರಿಗೆ ಡೈನಾಮಿಟ್ ಇಟ್ಟ ಡಿಕೆ ಶಿವಕುಮಾರ್. ಕಾಂಗ್ರೆಸ್ನಲ್ಲಿ ಸಿಎಂ ಆಪ್ತರು ವರ್ಸಸ್ ಕನಕಪುರ ಬಂಡೆ. ಗರಿಗೆದರಿದ ರಾಜ್ಯ ಕಾಂಗ್ರೆಸ್ ರಾಜಕಾರಣ. ದಿನ ಕಳೆದಂತೆ ಬಣಬಡಿದಾಟ ಹೆಚ್ಚಾಗ್ತಾ ಇದೆ. ಡಿಕೆ ವಿರುದ್ಧ ಸಿಎಂ ಆಪ್ತರು ಕೆಂಡಾಮಂಡಲರಾಗಿದ್ದಾರೆ. ಬಿಜೆಪಿಯಲ್ಲಿ ಇರುವಂತೆ 3 ಬಣಗಳು ರಾಜ್ಯ ಕಾಂಗ್ರೆಸ್ನಲ್ಲೂ ಇದ್ದಾವೆ. ಸಿಎಂ ಸಿದ್ದು ಬಣ ಒಂದಾದ್ರೆ ಮತ್ತೊಂದು ಕಡೆ ಡಿಕೆ ಬಣ. ಈ ಎರಡರ ನಡುವೆ ತಟಸ್ಥ ಬಣ. ಡಿಕೆ ಬಣಕ್ಕೂ ಮತ್ತು ಸಿದ್ದು ಬಣಕ್ಕೂ ಪ್ರತಿಷ್ಠೆಯ ಕಾಳಗ ಆಗಾಗ ನಡೀತಾನೆ ಇರುತ್ತೆ. ಈಗಿರುವಂತಹ ಅಪ್ಡೇಟ್ ಪ್ರಕಾರ ಡಿಕೆ ಶಿವಕುಮಾರ್ ಸಚಿವ ಸಂಪುಟ ಪುನರ್ರಚನೆ ಮಾಡೋದಕ್ಕೆ ಹೈಕಮಾಂಡ್ ಪ್ರಭಾವಿಗಳ ಮೊರೆ ಹೋಗಿದ್ದಾರಂತೆ. ಒಂದು ವೇಳೆ ಸಿದ್ದು ಸಚಿವ ಸಂಪುಟ ಸರ್ಜರಿ ಆಗಿದ್ದೇ ಆದಲ್ಲಿ ಸಿದ್ದು ಆಪ್ತರು ಅಂತ ಕರೆಸಿಕೊಳ್ಳುವ ಮತ್ತು ಸಿದ್ದು ಬಣದ ಪ್ರಮುಖರು ಕಿಕ್ ಔಟ್ ಆಗೋ ಸಾಧ್ಯತೆಗಳಿದ್ದಾವೆ. ಹಾಗಾದ್ರೆ ಸಿದ್ದು ಬಣದ ಮೇಲೇಕೆ ಡಿಕೆ ಶಿವಕುಮಾರ್ ಅವರಿಗೆ ಇಷ್ಟು ಮುನಿಸು? ಮಾರ್ಚ್ ತಿಂಗಳಲ್ಲಿ ಸಂಪುಟ ಪುನರ್ರಚನೆ ಎಂದು ಹೇಳಲಾಗ್ತಾ ಇದೆ. ಆ ಪುನರ್ರಚನೆಯಲ್ಲಿ ಸಿದ್ದು ಕಟ್ಟ ಬೆಂಬಲಿಗರನ್ನ ಕೈ ಬಿಡುವಂತೆ ಡಿಕೆ ಪಟ್ಟು ಹಿಡಿದಿದ್ದಾರೆ ಎನ್ನಲಾಗ್ತಾ ಇದೆ. ಹಾಗಾದ್ರೆ ಡಿಕೆಗೆ ಮಣೆ ಹಾಕ್ತಾರಾ ಹೈಕಮಾಂಡ್? ಏನಾಗಲಿದೆ? ಸಿದ್ದರಾಮಯ್ಯರ ಬಣದಲ್ಲಿ ಗುರುತಿಸಿಕೊಳ್ಳುವ ಪ್ರಮುಖರಲ್ಲಿ ಪ್ರಮುಖರು ಅಂತ ಕರೆಸಿಕೊಳ್ಳುವ ಸಚಿವ ಎಂಬಿ ಪಾಟೀಲ್, ಸಚಿವ ಸತೀಶ್ ಜಾರಕಿಹೊಳಿ, ಸಚಿವ ರಾಜಣ್ಣ, ಹೀಗೆ 10 ಹಲವು ಹಿರಿಯ ರಾಜಕಾರಣಿಗಳು ಕಾಣಸಿಗ್ತಾರೆ. ಇನ್ನು ಡಿಕೆ ಶಿವಕುಮಾರ್ ಅವರ ಬಣದಲ್ಲೋ ಪ್ರಥಮವಾಗಿ ಕಾಣಿಸಿಕೊಳ್ಳುವಂತಹದ್ದು ಮಾಜಿ ಸಂಸದ, ಮಾಜಿ ಸಚಿವ, ಮಾಜಿ ಶಾಸಕ ಡಿಕೆ ಸುರೇಶ್. ಅದು ಬಿಟ್ಟರೆ ಉಳಿದವರೆಲ್ಲರೂ ಕೂಡ ನಾಮಕೆ ವಾಸ್ತೆ ಇದ್ದಾರೆ. ನಾಮಕೆ ವಾಸ್ತೆ ಹೆಸರಿಗೆ ಮಾತ್ರ ಡಿಕೆ ಬಣ ಅಂತ ಕರೆಸಿಕೊಳ್ತಾರೆ. ಆದರೆ ಡಿಕೆ ಯಾವಾಗ ಯಾವ ಘಳಿಗೆಯಲ್ಲಿ ಹೆಂಗೆ ಆಪಿಡ್ತಾರೆ ಅಂತ ಗೊತ್ತಾಗಲ್ಲ. ಸಂಪುಟ ಸರ್ಜರಿಗೆ ಮುಂದಾದ ಡಿಸಿಎಂ ಡಿಕೆ ಶಿವಕುಮಾರ್. ಹೈಕಮಾಂಡ್ ಅಂಗಳಕ್ಕೆ ಸೂಚನೆ ಮಾಡಿದ ಡಿಕೆ ಶಿವಕುಮಾರ್. ಸಿಎಂ ಆಪ್ತರಾದ 10 ಸಚಿವರಿಗೆ ಡಿಕೆ ಡೈನಾಮೈಟ್ ಇಟ್ರ. ಡಿಕೆಗೆ ವಿರೋಧ ಮಾಡುವವರಿಗೆ ಸಂಪುಟದಿಂದ ಕೈ ಬಿಡುವ ಎಲ್ಲ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಸಿದ್ದು ಕಟ್ಟ ಬೆಂಬಲಿಗರನ್ನೂ ಕೈ ಬಿಡುವಂತೆ ಡಿಕೆ ಪಟ್ಟು ಹಿಡಿಬಹುದು. ಮಾರ್ಚ್ ತಿಂಗಳಲ್ಲಿ ಸಂಪುಟ ಪುನರ್ರಚನೆಯಾದ್ರೆ ಹಾಗಾದ್ರೆ ಡಿಕೆಗೆ ಮಣೆ ಹಾಕ್ತಾರಾ ಹೈಕಮಾಂಡ್ನ ನಾಯಕರು? ಒಂದು ವೇಳೆ ಮಾರ್ಚ್ ತಿಂಗಳಲ್ಲಿ ಸಿದ್ದು ಸಚಿವ ಸಂಪುಟ ಪುನರ್ರಚನೆ ಆಗಿದ್ದೇ ಆದಲ್ಲಿ ಅಲ್ಲಿ ಸಿದ್ದು ಬಣದ ಪ್ರಮುಖರಿಗೆ ಕಿಕ್ಔಟ್ ಕೊಡುವಂತಹ ಸಾಧ್ಯತೆಗಳಿದ್ದಾವೆ. ಆರ್.ಬಿ. ತಿಮ್ಮಾಪುರ ಸಿದ್ದು ಬಣದಲ್ಲಿ ಕಾಣಿಸಿಕೊಳ್ತಾರೆ. ಮಧು ಬಂಗಾರಪ್ಪ ಸಿದ್ದು ಬಣನೋ ಡಿಕೆ ಬಣನೋ ಗೊಂದಲ. ಸಚಿವ ಎಂಬಿ ಪಾಟೀಲ್ ನೇರ ಸಿದ್ದು ಬಣ. ಸಚಿವ ಸತೀಶ್ ಜಾರಕಿಹೊಳಿ ಅಲ್ಲಾಡ್ಸಕ್ಕಾಗಲ್ಲ ಸಚಿವರನ್ನ. ಹಾಗಾದ್ರೆ ಡಿಕೆ ಶಿವಕುಮಾರ್ ಯಾರನ್ನೇ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ? 28 ಸಚಿವ ಸ್ಥಾನಗಳಲ್ಲಿ ಸಿದ್ದು ಬಣವನ್ನು ಸೆಗ್ರಿಗೇಟ್ ಮಾಡಿ ಅವರನ್ನ ಒಂದೆಡೆ ತಂದು ಅವರಲ್ಲಿರ್ತಕ್ಕಂತಹ ಅಸಮರ್ಥ ಜೊತೆಗೆ ಅರ್ಹತೆ ಇಲ್ಲದೆ ಇರತಕ್ಕಂಥ ಗುಣಗಳನ್ನ ಲೆಕ್ಕ ಹಾಕಿ ಅವರನ್ನ ಕಿಕ್ಔಟ್ ಮಾಡಬೇಕಾಗಿ ಬರುತ್ತೆ. ನೋಡಿ, ಒಂದು ಸಚಿವ ಸಂಪುಟವನ್ನು ಪುನರ್ರಚನೆ ಮಾಡುವಂತಹದ್ದು ಒಂದು ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಇದ್ದಾಗ, ಅಥವಾ ಆಯಾಯ ಪಕ್ಷದ ಹೈಕಮಾಂಡ್ನ ಒತ್ತಡ ಬಂದಾಗ, ಅಥವಾ ಪಕ್ಷದಲ್ಲೇ ದುರಾಡಳಿತಗಳು ತಾಂಡವಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಹಗರಣ ಪ್ರಕರಣ, ರೇಪು, ಹೀಗೆ ಲಂಚ, ಭ್ರಷ್ಟಾಚಾರ ಈ ತರಹದ ಪ್ರಕರಣಗಳು ಸಚಿವರ ಮೇಲೆ ಬಂದಾಗ
ಅಲ್ಲೊಂದು ಪುನರ್ರಚನೆಯ ಸಾಧ್ಯತೆಗಳು ಇರ್ತವೆ. ಜೊತೆಗೆ ಒಪ್ಪಂದದ ಮೇಲೆ ಆರಂಭದಲ್ಲಿ ಸರ್ಕಾರ ರಚನೆ ಆಗುವಂಥ ಸಂದರ್ಭದಲ್ಲಿ ಇಷ್ಟು ಸಚಿವರಿಗೆ ಮೊದಲ ರೌಂಡ್ನ ಸಚಿವ ಸ್ಥಾನ ಕೊಡ್ತೀವಿ, ಅದಾದ ನಂತರ ಮತ್ತೆ ಎರಡನೇ ರೌಂಡ್ನ ಸಚಿವ ಸ್ಥಾನ ಇನ್ನೊಬ್ಬರಿಗೆ ಕೊಡ್ತೀವಿ ಅಂತೇಳಿ ಏನಾದರೂ ಪ್ರಮಾಣ ಮಾಡಿದ್ರೆ ಆಗ ಪಕ್ಷ ಏನು ಮಾಡುತ್ತೆ, ಪುನರ್ರಚನೆಗೆ ಅವಕಾಶವನ್ನು ಕಲ್ಪಿಸಿಕೊಡುತ್ತೆ. ಈಗ ಯಾಕೆ ಬಂತು ಈ ಅವಕಾಶ? ಒಂದು ವೇಳೆ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ನಾಯಕರಿಗೆ ಒತ್ತಡ ಹಾಕ್ತಾ ಇದ್ದಾರಾ, ರಾಜ್ಯದ ಸಚಿವ ಸಂಪುಟ ಬದಲಾಗಬೇಕು ಅಂತೇಳಿ ಡಿ ಕೆ ಶಿವಕುಮಾರ್ ಏನಾದರೂ ನೇರ ಹೈಕಮಾಂಡ್ ನಾಯಕರಿಗೆ ಒತ್ತಡವನ್ನು ಹಾಕ್ತಾ ಇದ್ದಾರಾ? ಈ ಅರ್ಥಗಳಲ್ಲೂ ಕೂಡ ರಾಜಕೀಯ ವಲಯದಲ್ಲಿ ಚರ್ಚೆಗಳು ಶುರುವಾಗಿದೆ. ಆದರೆ ಇನ್ನೂ ಕೂಡ ಪುನರ್ರಚನೆಗೆ ಅಧಿಕೃತವಾದಂತಹ ಡೇಟ್ ಅನೌನ್ಸ್ ಆಗಿಲ್ಲ. ಒಟ್ಟಾರೆ ಎಲ್ಲರ ಚಿತ್ತ ಪುನರ್ರಚನೆಯತ್ತ.